ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ 18ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು 4 ರೀತಿಯ ಭಕ್ತರಿದಾರಲ್ಲ, ಅದರಲ್ಲಿ ಜ್ಞಾನಿನೇ ಶ್ರೇಷ್ಠ ಅಂತಲ್ಲ, ಬೇರೆಯವರು ಕೂಡ ಶ್ರೇಷ್ಠರೇನೆ. ಆದರೆ ಜ್ಞಾನಿ ಸಾಕ್ಷಾತ್ ನನ್ನ ಸ್ವರೂಪನೇ ಆಗಿದ್ದಾನೆ ಅಂತ ಭಗವಂತ ಹೇಳ್ತಾನಲ್ಲ, ಆ ವಿಷಯವನ್ನು ತಿಳ್ಕೊಂಡ್ವಿ. ಅವನೇನು ಹೇಳ್ತಾನೆ, ಅವನು ಮನಬುದ್ಧಿಯನ್ನು ಸದಾ ನನ್ನಲ್ಲೇ ಇಟ್ಟಿರ್ತಾನೆ. ಅದಕ್ಕೋಸ್ಕರ ಅವನು ನನ್ನಲ್ಲೇ ಒಂದಾಗಿರ್ತಾನೆ. ಅಂದರೆ ನನ್ನಲ್ಲೇ ಸದಾ ಮುಳುಗಿರೋದ್ರಿಂದ ಅವನು ನನಗೆ ತುಂಬ ಪ್ರೀತಿಪಾತ್ರನು ಅಂತ. ಅಂದರೆ ಒಂದು ವಿಶೇಷತೆ ಅವನು ಅಂತಂದರೆ ಅಂತ. ಆ ವಿಷಯದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ಯಾವ ಒಂದು ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಯಾವ ಅಧ್ಯಾಯದಲ್ಲಿ ಅಂತಂದ್ಬಿಟ್ಟು 9ನೇ ಅಧ್ಯಾಯದಲ್ಲೂ ಕೂಡ ಹೇಳಿದ್ದಾನೆ. ಮತ್ತು ಈ ಅಧ್ಯಾಯದ 23ನೇ ಶ್ಲೋಕದಲ್ಲಿ ನನ್ನ ಭಕ್ತರು ನನ್ನನ್ನು ಹೇಗಾದರೂ ಭಜಿಸ್ಲಿ, ಕೊನೆಗೆ ನನ್ನನ್ನೇ ಪಡಿತಾರೆ ಅಂತ ಹೇಳಿದ್ರಲ್ಲ, ಅದನ್ನು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ತು ಪ್ರಯೋಗದ ಅಭಿಪ್ರಾಯ ಏನು? ತು ಅಂದ್ರೆ ಆದರೆ ಅಂತ, ಆ ಒಂದು ಶಬ್ದವನ್ನ ಯಾಕಿಲ್ಲಿ ಬಳಸಿದ್ದಾರೆ ಅಂತಂದ್ಬಿಟ್ಟು ಉತ್ತರ ಏನು ಅಂತಂದ್ರೆ, 4 ಪ್ರಕಾರದ ಭಕ್ತರು ಉತ್ತಮರೇನೆ, ಮತ್ತೆ ಭಗವಂತನ ಪ್ರಿಯರಾಗಿದ್ದಾರೆ. ಆದರೂ ಅಂದ್ರೆ ಇವರಿಗೇನೋ ಒಂದು ವಿಶೇಷತೆ ಇದೆ ಅಂತ. ಒಬ್ಬರನ್ನ 4 ಜನರಲ್ಲಿ ಒಬ್ಬ ಶ್ರೇಷ್ಠನಾಗಿದ್ರೆ 3 ಅಂತ ಹೇಳಿ ಇನ್ನೊಬ್ಬ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಆದರೂ ಅಂತ ಉಪಯೋಗ ಮಾಡಿರೋದು. ನೋಡಿ, 4 ರೀತಿಯ ಭಕ್ತರು ಉತ್ತಮರೇನೆ, ಭಗವಂತನಿಗೆ ಪ್ರೀತಿ ಪಾತ್ರರೇ. ಆದರೆ ಇವರಲ್ಲಿ ಮೊದಲ 3ಗಿಂತ ಜ್ಞಾನಿಯಲ್ಲಿ ಯಾವ ವಿಲಕ್ಷಣ ಇದೆಯೋ, ಅಂದರೆ ಅವನಲ್ಲಿ ಒಂದು ವಿಶೇಷ ಲಕ್ಷಣ ಇದೆ, ಅದನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಇಲ್ಲಿ ತು ಅನ್ನುವಂಥ ಶಬ್ದದ ಪ್ರಯೋಗವನ್ನು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಜ್ಞಾನಿಯಾದರೋ ನನ್ನ ಸ್ವರೂಪವೇ ಆಗಿದ್ದಾನೆ ಇದು ನನ್ನ ಮತ ಅಂತ ಭಗವಂತ ಹೇಳಿದಾನಲ್ಲ, ಇದಕ್ಕೆ ಅರ್ಥ ಏನು? ಅಂದರೆ ನನ್ನ ಸ್ವರೂಪನೇ ಅಂತ ಹೇಳಿದಾನಲ್ಲ, ಹಂಗಂದ್ರೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದರೆ, ಜ್ಞಾನಿ ಭಕ್ತನಲ್ಲಿ ಮತ್ತು ನನ್ನಲ್ಲಿ ಯಾವ ಅಂತರನೂ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ. ಭಕ್ತರಿದ್ದಲ್ಲಿ ನಾನಿದ್ದೀನಿ, ಮತ್ತು ನಾನಿರೋ ಕಡೆ ಭಕ್ತ ಇರ್ತಾನೆ ಅಂತ ಅರ್ಥ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲೆಲ್ಲಿ ಭಕ್ತರಿರ್ತಾರೋ ಅಲ್ಲೆಲ್ಲ ಭಗವಂತ ಇರ್ತಾನೆ, ಎಲ್ಲೆಲ್ಲಿ ಭಗವಂತ ಇದ್ದಾನೋ ಅಲ್ಲಿ ಭಕ್ತರು ಇದ್ದೇ ಇರ್ತಾರೆ. ಈಗ ನಾವು ಓದ್ತಾ ಇರುವಂಥ ಈ ಭಗವದ್ಗೀತೆ ಆಗಿರ್ಬೋದು, ಭಾಗವತ ಆಗಿರ್ಬೋದು, ಯಾವುದೇ ಧರ್ಮಗ್ರಂಥಗಳಾಗಿರ್ಬೋದು, ಅದರಲ್ಲಿ ಭಗವಂತ ಇರ್ತಾನೆ, ಭಕ್ತ ಇರ್ತಾರೆ. ಅದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಅಲ್ಲಿ ಭಗವಂತನ ವಿಚಾರ ನಡೀತಾ ಇದೆ ಅಂದರೆ ಅಲ್ಲಿ ಭಕ್ತನ ವಿಚಾರ ಬಂದೇ ಬರುತ್ತೆ. ಭಕ್ತನ ವಿಚಾರ ಬಂದಾಗ ಅಲ್ಲಿ ಭಗವಂತನ ವಿಚಾರ ತಂತಾನಾಗೇ ಬರುತ್ತೆ. ಎರಡೂ ಕೂಡ ಒಂದನ್ನು ಒಂದು ಬಿಟ್ಟಿರೋದಿಲ್ಲ ಅಂತ ಅರ್ಥ. ಅದಕ್ಕೆ ಇಲ್ಲಿ ಜ್ಞಾನಿ ನನ್ನ ಸ್ವರೂಪನೇ ಆಗಿದ್ದಾನೆ ಅಂದರೆ ಭಗವಂತನಿಗಿಂತ ಬೇರೆ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಇಬ್ಬರಲ್ಲೂ ಯಾವುದೇ ಅಂತರ ಇಲ್ಲ ಅಂತ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಯುಕ್ತಾತ್ಮ ಅನ್ನುವಂಥ ಪದದ ಅರ್ಥ ಏನು? ಮತ್ತು ಅವನು ಅತಿ ಉತ್ತಮ ಗತಿ ಸ್ವರೂಪಿ, ಭಗವಂತನಲ್ಲೇ ಒಳ್ಳೆಯ ರೀತಿಯಿಂದ ಸ್ಥಿತನಾಗೋದು ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಮನಸ್ಸು ಮತ್ತು ಬುದ್ಧಿ ಇದೆಯಲ್ಲ, ಇದು ಭಗವಂತನಲ್ಲಿ ಸಂಪೂರ್ಣವಾಗಿ ತನ್ಮಯವಾಗಿರುತ್ತಲ್ಲ. ಅಂದರೆ ಏನು? ಈಗ ನಮ್ಮ ಮನಸ್ಸು ಇಲ್ಲಿ ಕೂತ್ಕೊಂಡಿದೆ ಈಗ ಭಗವದ್ಗೀತೆನ ಕೇಳೋದಕ್ಕೆ, ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗಿರುತ್ತೆ, ಅಥವಾ ನಮ್ಮ ಬುದ್ಧಿ ಇದ್ರ ಬಗ್ಗೆನೇ ಅರ್ಥ ಮಾಡ್ಕೊಳ್ತಾ ಇರುತ್ತೆ. ಎಲ್ಲೋ ಜ್ಞಾನ ಬಂತು, ಮನಸ್ಸು ಆ ಕಡೆ ಹೋಯ್ತು ಅಂದರೆ ಬುದ್ಧಿನೂ ಆ ಕಡೆ ಹೋಗಿ ಅದಕ್ಕೇನೋ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ರೀತಿ ಅಲ್ಲ, ಮನಸ್ಸು ಬುದ್ಧಿ ಎರಡೂ ಕೂಡ ಭಗವಂತನಲ್ಲೇ ಸಂಪೂರ್ಣವಾಗಿರಬೇಕು. ತನ್ಮಯವಾಗೋದು ಅಂದರೆ ಏನು? ಅವನಲ್ಲಿ ಒಂದಾಗ್ಬಿಟ್ಟಿರುತ್ತೆ. ಅವನ ವಿಷಯವನ್ನು ಬಿಟ್ಟರೆ ಬೇರೆ ಏನೂ ಕೇಳಿಸೋದಿಲ್ಲ, ಇಂದ್ರಿಯಗಳು ಬೇರೆ ಕೆಲಸನೇ ಮಾಡಲ್ಲ. ಯಾಕಂದರೆ ಮನಸ್ಸು ಮತ್ತು ಬುದ್ಧಿ ಎರಡು ಭಗವಂತನಲ್ಲೇ ಇದ್ಬಿಟ್ಟ ಮೇಲೆ ಅದು ಹೊರಗಡೆ ವಿಷಯಗಡೆಗೆ ಹೋಗೋದೇ ಇಲ್ಲ. ಅದು ಆ ರೀತಿ ಮನಸ್ಸು ಮತ್ತು ಬುದ್ಧಿ ಭಗವಂತನಲ್ಲಿ ಸಂಪೂರ್ಣವಾಗಿ ತನ್ಮಯವಾಗಿರುತ್ತಲ್ಲ, ಅಂಥವರನ್ನ ಯುಕ್ತಾತ್ಮ ಅಂತ ಹೇಳುವಂಥದ್ದು. ಮತ್ತಂಥ ಪುರುಷರು ಏಕಮಾತ್ರ ಭಗವಂತನನ್ನೇ, ಆದರೆ ಅವನನ್ನೇ ಸರ್ವೋತ್ತಮ ಮತ್ತು ಪರಮಗತಿ ಅಂತ ತಿಳ್ಕೊಂಡು ನಿತ್ಯವೂ ನಿರಂತರವೂ ಅವನಲ್ಲೇ ಏಕೀಭಾವದಿಂದ, ಅಂದರೆ ಒಂದೇ ಭಾವದಿಂದ, ಅಂದರೆ ಅವನನ್ನು ಬಿಟ್ಟು ಬೇರೆ ಯಾರನ್ನು ಅವನು ಭಜಿಸೋದಿಲ್ಲ.
ನಿತ್ಯವೂ ಭಜಿಸ್ತಾನೆ, ನಿರಂತರವೂ ಭಜಿಸ್ತಾನೆ. ನಾವು ನಿತ್ಯವೂ ಮಾಡ್ತೀವಿ, ಒಂದು ಅರ್ಧ ಗಂಟೆ ಮಾಡ್ತೀವಿ ಅದಲ್ಲ. ನಿತ್ಯವೂ ಮಾಡಿದ್ಮೇಲೆ ನಿರಂತರನೂ ಇರಬೇಕು, ಕಂಟಿನ್ಯೂಯಸ್ ಆಗಿರಬೇಕು. ಅವನಲ್ಲೇ ಏಕೀಭಾವದಿಂದ ಅಚಲವಾಗಿ ಸ್ಥಿತನಾಗೋದು ಅಂದರೆ ಏನು? ಅವನನ್ನು ಪಡೆಯೋದೇ ಅತಿ ಉತ್ತಮ ಗತಿ. ಸ್ವರೂಪಿ ಭಗವಂತನಲ್ಲಿ ಚೆನ್ನಾಗಿ ಸ್ಥಿತನಾಗೋದು, ಅವನಲ್ಲೇ ತನ್ನ ಮನಸ್ಸನ್ನು ಒಂದು ಅಚ್ಚು ಹೊತ್ತದಾಗೆ ಅಲ್ಲೇ ಇಟ್ಟುಬಿಡೋದು, ಅಲ್ಲಿಂದ ಎಲ್ಲೂ ಕದಲಬಾರ್ದದು. ಆ ರೀತಿ ಯಾರು ಸ್ಥಿತನಾಗಿರ್ತಾನಲ್ಲ ಅದನ್ನು ಯುಕ್ತಾತ್ಮ ಅಂತ ಹೇಳೋದು. ಈಗ ನಾವು ಎಲ್ಲಿದ್ದೀವಿ ಅಂತ ಈಗ ಯೋಚನೆ ಮಾಡಬೇಕು. ನಾವೇನು ಒಂದು 5-10 ನಿಮಿಷ ಭಗವಂತನ ಒಂದು ಭಗವದ್ಗೀತೆಯನ್ನು ಓದ್ಬಿಟ್ವಿ ಅಂತಂದರೆ ನಾನೇನೋ ಮಾಡ್ತಾ ಇದ್ದೀನಿ, ನಾನೆಲ್ಲೋ ಇದ್ದೀನಿ ಭಕ್ತಿಯಲ್ಲಿ ಅಂತೆಲ್ಲ ನಾವು ಯೋಚನೆ ಮಾಡ್ತೀವಲ್ವಾ, ಅದೇನೇನೂ ಅಲ್ಲ. ಇಲ್ಲಿ ನೋಡಿದ್ದೀರಾ, ನಿತ್ಯ ನಿರಂತರ ನಾವು ಭಗವಂತನನ್ನು ಸ್ಮರಿಸ್ಕೊಳ್ತೀವ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಾನು ಎಷ್ಟರ ಮಟ್ಟಿಗೆ ಅವನಿಗೆ ಟೈಮ್ ಕೊಡ್ತಾ ಇದ್ದೀನಿ, ಎಷ್ಟು ನಾನು ಅವನನ್ನು ನೆನಪಿಸ್ಕೊಳ್ತೀನಿ, ಅದೆಲ್ಲ ಮಾಡ್ತಾ ಇರ್ಬೇಕು. ಯಾಕಂದರೆ ಯಾರು ನನಗೆ ಕಂಪ್ಲೀಟಾಗಿ ಸರೆಂಡರ್ ಆಗ್ತಾರೋ ಅಂತ ಹೇಳಿರೋದವನು. ಶರಣಾಗತಿ ಅಂದರೆ ಏನು? ಅವನಲ್ಲದೆ ಬೇರೆ ಏನೂ ಅಲ್ಲ. ಏನೇ ಬಂದರೂ ನಮ್ಮ ಜೀವನದಲ್ಲಿ, ಏನೇ ಘಟನೆಗಳು ನಡೀತಾ ಇದ್ದರೂ, ಎಷ್ಟೇ ಕಷ್ಟ ನಷ್ಟ ನೋವು ಏನು ಬಂದರೂ ಕೂಡ ಅವನ ಬಿಟ್ಟರೆ ಬೇರೆ ಯಾರೂ ನನಗೆ ಗತಿ ಇಲ್ಲ, ಅವನೊಬ್ಬನೇ ನನಗೆ. ಆ ರೀತಿ ಅವನನ್ನೇ ನಮ್ಮ ಗುರಿಯನ್ನಾಗಿ ಮಾಡಿಕೊಂಡು ಸದಾ ನಿತ್ಯ ನಿರಂತರವೂ ಅವನನ್ನೇ ಭಜಿಸ್ತಾ ಇರ್ತೀವಿ. ಅವನಲ್ಲೇ ಒಂದಾಗ್ಬಿಟ್ಟಿರ್ತೀವಿ, ನಮ್ಮ ಮನಸ್ಸು ಬುದ್ಧಿ ಎಲ್ಲ ಅವನಲ್ಲಿ ತನ್ಮಯವಾಗಿರುತ್ತಲ್ಲ, ಅದನ್ನು ಯುಕ್ತಾತ್ಮ ಅಂತ ಹೇಳೋದು. ಈ ಶ್ಲೋಕ ಈಗ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಹರೇ ಕೃಷ್ಣ.